3 ಅವರ್ ಪಿಕ್ಚರ್ ನೋಡಿದ್ರೆ ಸಾಲದು. ಪ್ರತಿಯೊಬ್ಬ ಹಿಂದೂ ಹೆಣ್ಮಕ್ಳು ಬಂದು ಪಿಕ್ಚರ್ ನೋಡ್ಬೇಕು. ದಯವಿಟ್ಟು ನೋಡಿ. ಪಿಕ್ಚರ್ ನೋಡಿದ್ರೆ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಮುಂದೆ ಜೀವನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ದಯವಿಟ್ಟು ಕಲೀರಿ. ಬರೀ ಫ್ರೆಂಡ್ಸ್ ಹೇಳಿದ್ರೆ ಸಾಲದು. ನಾವು ಇಡೀ ದೇಶಕ್ಕೆ ಮೆಸೇಜ್ ಕೊಡ್ಬೇಕು. ಯಾವ ಧರ್ಮದಲ್ಲಿ ಎಷ್ಟು ಅನ್ಯಾಯ ನಡೀತಾ ಇದೆ, ಎಷ್ಟು ಪ್ರಭಾವ ನಡೀತಾ ಇದೆ ಅನ್ನೋದನ್ನ ಗೊತ್ತಾಗ್ಬೇಕು ಜನರಿಗೆ. ದಯವಿಟ್ಟು ನೋಡಿ. ದಯವಿಟ್ಟು ಹಿಂದೂ ಹೆಣ್ಮಕ್ಳು ದಯವಿಟ್ಟು ಜಾಗೃತರಾಗ್ರಿ. ಪಿಕ್ಚರ್ ಮಾತ್ರ ನೋಡಿದ್ರೆ ಇಷ್ಟು ಕಣ್ಣೀರ್ ಬರ ಹೋಗಿದೆ. ಇಷ್ಟು ರಿಯಲ್ ಆಗಿ ಬಂದಾರೆ ಅಂದ್ರೆ ಸ್ಟೋರಿನ ಬಹಳ ಚೆನ್ನಾಗಿ ತಂದಿದ್ದಾರೆ ಸರ್. ನೋಡ್ತಾ ಕಣ್ಣೀರ ಬಂತು ಪಿಕ್ಚರ್ ಅಲ್ಲಿ. ಅಷ್ಟು ಅಳು ಬಂತು ಸರ್. ದಯವಿಟ್ಟು ನಮ್ಮ ಹಿಂದೂ ಹೆಣ್ಮಕ್ಳು ಮಾತ್ರ ಜಾಗೃತರಾಗ್ರಿ. ಪಿಕ್ಚರ್ ಮಾತ್ರ ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ಹಿಂದೂ ಬಜರಂಗ್ ದಳ ಅವರಿಗೆ ಹಾಗೂ ಮೊದಲಿಗೆ ಜೈ ಶ್ರೀರಾಮ್. ಈ ಸಿನಿಮಾ ಪ್ರತಿಯೊಬ್ಬರು ಹೆಣ್ಮಕ್ಳು ಮತ್ತು ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ನೋಡಲೇಬೇಕಾದ ಒಂದು ದೃಶ್ಯ. ಅದೇ ರೀತಿ ಹೆಣ್ಮಕ್ಳು ಯಾವ ರೀತಿ ಇರ್ಬೇಕು ಅನ್ನೋದನ್ನ ಈ ಸಿನಿಮಾ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಎಲ್ಲರೂ ಬಂದು ನೋಡಿ. ಸ್ಟೋರಿ 2. ನಮಸ್ಕಾರ. ಚಲೋ ಪಿಕ್ಚರ್ ಮಸ್ತ್ ಐತ್ರಿ. ಮಕ್ಕಳಿಗೊಂದು ಪಾಠ ಕಲ್ಸಿದಂಗ್ರಿ ಇದು. ಏನ್ ತಿಳ್ಕೊಂಡಿ ಪಿಕ್ಚರ್ ಇಂದ? ಆ ಪಿಕ್ಚರ್ ಇಂದ ಒಟ್ಟೆ ತಾರಾ ಜೊತೆ ಕಮೆಂಟ್ ಆಗ್ಬೇಕು. ನಮ್ಮ ಮಮ್ಮಿ ಪಪ್ಪ ಮಾಡ್ತೇವೆ. ಮುಂದೆ ಏನಾಗಬೇಕು ಮಾಡಿ? ಡಾಕ್ಟರ್. ವೆರಿ ಗುಡ್. ಚಲೋ ಮತ್ತೆ ನಮ್ಮ ಸಂಸ್ಕೃತಿ ನಾವೇ ಉಳ್ಕೋಬೇಕು. ಫಿಲಿಮ್ ರೀ ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಅಲ್ಲಿ ಜಾಗೃತಿ ಅನ್ಬೋದು. ಮತ್ತೆ ನಾವ್ ಹೆಚ್ಚು ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಹೋಗ್ಬೋದು. ಒಳ್ಳೆ ಪಿಕ್ಚರ್, ಒಳ್ಳೆ ಇದು ಚಲೋ ಇದೆ. ನಾ ಹಿಂದೂ ಮಕ್ಕಳೆಲ್ಲ ಅರ್ಥ ಮಾಡ್ಕೊಳ್ಳೋ ಇದು ಚಲೋ ಇದೆ. ಇಲ್ಲಿ ಕೇಳ್ರಿ ನಮ್ ಗುರುಗಳ ಫಿಲ್ಮ್ ಚಲೋ ಐತ್ರಿ. ಎಲ್ಲಾರು ನೋಡ್ಬೇಕಂತ ಹೇಳಕ್ಕೆ. ಸಮಾಜಕ್ಕೆ ಏನಂದ್ರೆ ನಮ್ಮ ಧರ್ಮನ ಉಳಿಸ್ಬೇಕಂತ ಹೋಗ್ಬೋದು. ಆಮೇಲೆ ಎಲ್ಲಾರು ಬರ್ತಾರೆ, ಎಲ್ಲಾರು ನೋಡ್ತಾರೆ, ಎಲ್ಲ ನೋಡ್ಬೇಕಂತ ತಿಳ್ಕೊತಾರೆ. ಥ್ಯಾಂಕ್ ಯು. ಹೆಣ್ಮಕ್ಳು ಹುಷಾರಿರ್ಬೇಕು. ಹಿಂದೂಗಳ ಬಗ್ಗೆ ಜಾಗೃತಿ ಮೂಡುವಂತ ಸಿನಿಮಾ. ಪಿಕ್ಚರ್ ಬಹಳ ಸೂಪರ್ ಐತ್ರಿ. ಜೈ ಶ್ರೀರಾಮ. ಹಿಂದೂ ರೆಸ್ಪೆಕ್ಟ್ ಮಾಡ್ಬೇಕು. ಇದೆಲ್ಲ ನೋಡ್ರಿ, ಹಿಂದುತ್ವ ಹುಡುಗರು ಎರಡು ಯಾರಿಗೂ ಮುಸ್ಲಿಂ ಹುಡುಗರು ಬೀಳಬೇಡ್ರಿ. ದಯವಿಟ್ಟು ಇದನ್ನ ಎಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡು ತಮ್ಮ ಜೀವನವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡು ಬಾಳೆ ಮಾಡೋದು ಕೈ ಮುಗಿದ್ರು. ಜೈ ಶ್ರೀರಾಮ್. ಚಲೋ ಇದೆ. ಹಿಂದೂ ಧರ್ಮದ ಊಟ ಪುಣ್ಯ ಮಾಡಬೇಕು. ಹೆಣ್ಮಕ್ಳಿಗೆ ಯಾವ ರೀತಿ ನಂಬಿಕೆ ಗಳಿಸ್ಬೇಕನ್ನೋ ಪಿಕ್ಚರ್ ಮಾಡ್ತಿದ್ರಿ. ನಮ್ ಹಿಂದೂ ಮಂದಿ ನಾವ್ ಹೆಂಗ್ ಕಾಪಾಡ್ಬೇಕು. ಹಿಂದೂ ಮಂದಿ ಕಾಪಾಡ್ಕೊಳ್ಳೋದು ನಮ್ಗೆ ಗೊತ್ತಾಗ. ಸೂಪರ್ ಆಗಿದೆ ಪಿಕ್ಚರ್. ಸೂಪರ್ ಆಗಿದೆ. ಯೋಜನೆಲ್ಲ ಹೆಣ್ಮಕ್ಳು ಬೇಕಂತ ತಿಳ್ಕೋಬೇಕು. ಚೆನ್ನಾಗಿ ಶಿಕ್ಷಣವನ್ನ ಚೆನ್ನಾಗಿ
ಹಿಂದೂ ಮಂದಿನ ಹೆಂಗ್ ಕನ್ವರ್ಟ್ ಮಾಡ್ತಾರೆ ಮುಸ್ಲಿಮ್ಸ್ ಅಂತ ಅನ್ಸ್ಕೊಂಡು ನಮ್ಮ ಸಂಸ್ಕೃತಿನ ಮರಿಬೇಕಂತ. ಹೆಂಗಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮವನ್ನ ಮರ್ಯಾಕೆ ಹೋಗ್ಬಾರ್ದು. ಎಲ್ಲ ಹಿಂದೂ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಸಿಗ್ತೈತೆ ಎಲ್ಲರಿಗೂ. ಎಲ್ಲ ಗಂಡು ಮಕ್ಕಳು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಎಲ್ಲ ಹೆಣ್ಮಕ್ಳಿಗೂ ಒಂದು ಇದನ್ನ ಕೊಡ್ಬೇಕು. ಕಾಲೇಜ್ ಹುಡುಗರು ನಿಮ್ಗೆ ಏನು ಓದ್ತಿದ್ದೀರಿ ಅದನ್ನ ಮಾಡ್ಬೇಕು. ಯಾರೋ ಗಂಡು ಮಕ್ಕಳು ಬಂದ್ರು ಅವ್ರಿಗೆ ಇದನ್ನ ಮಾಡ್ಬಾರ್ದು, ಮಾತಾಡ್ಬಾರ್ದು. ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು. ಎಲ್ಲ ಕಾಲೇಜ್ದವ್ರು ಬಂದ್ರು ಕಾಲೇಜ್ ಏನ್ ಮುಗಿದು ನಾಲ್ಕು ಮುಗಿದು ನೀವು ಕಲಿಬೇಕಾ ನಿಮ್ದೊಂದು ಇದನ್ನ ಇರ್ಬೇಕು. ನಮ್ದು ಏನ್ ಅಚೀವ್ಮೆಂಟ್ ಐತಲ್ಲ ಮುಂದೆ ನಾವ್ ಏನ್ ಮಾಡ್ಬೇಕಂದ್ರೆ ಅದನ್ನ ಮಾಡ್ಬೇಕು. ತಂದೆ ತಾಯಿಗೆ ಎಲ್ಲರಿಗೂ ಒಂದು ಹೆಸರು ಕೊಡ್ಬೇಕು ನಾವು. ಇದನ್ನ ತಂದೆ ಕೈ ರಿಸ್ಪೆಕ್ಟ್ ಕೊಡೋದು ಹುಡುಗರೆಲ್ಲ ಅವ್ರಿಗೆ ಏನು ಹೇಳಕ್ ಆಗಲ್ಲ. ಅದಕ್ಕೆಲ್ಲ ಅದನ್ನ ತಿಳ್ಕೋಬೇಕಾಗಿತ್ತು ಅವ್ರು. ಚಿತ್ರ ತುಂಬಾ ಚೆನ್ನಾಗಿದೆ ರೀ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಕಲಿಸ್ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಾರೆ. ನಾವಿನ್ನ ನಮ್ಮ ಮಕ್ಕಳಿಗೆ ಎಲ್ಲಾ ಪದ್ಧತಿ ಹರೇ ಶ್ರೀನಿವಾಸ, ನಮ್ಮ ಹಿಂದೂಗಳ ಸಂಘಟನೆ ಯಾವ್ಯಾವ್ದು ಬೇಕು. ಆದ್ರೆ ಅಲ್ಲೊಂದು ತತ್ವಗಳನ್ನ ತಿಳ್ಕೊಂಡು ಆದಷ್ಟು ಹಿಂದೂಗಳಾಗಿ ಎಂದೆಂದೂ ನಾವು ಇನ್ನೊಬ್ಬರ ಜಾತಿಗೆ ಮತಕ್ಕೆ ಬೈಲಾರ್ದ ಅವ್ರನ್ನ ನಾವು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಇರ್ಬೋದು. ಇಲ್ಲ ಒಂದೇ ಅಕ್ಕ ಸಂಬಂಧಗಳು ಬೇಕು. ಬೇಕಾದ್ರೆ ಚಂದಾಗಿರ್ರಿ, ಅಕ್ಕ ತಂಗಿ ಸಂಬಂಧ ನಡ್ಕೊಂಡಿರ್ರಿ. ಆ ಹಿಂದೂ ಸಂಸ್ಕೃತಿಯನ್ನು ನಾವು ಬೆಳೆಸಿ ಉಳಿಸಿ ಅದ್ರ ಹೆಚ್ಚಿನ ಸ್ಥಾನವನ್ನ ಪಡ್ಕೊಂಡು ಒಗ್ಗಟ್ಟಾಗಿ ಆದಷ್ಟು ನಾವೆಲ್ಲರೂ ಒಂದು ಸಮರ್ಥ ಜೀವನ ಸಾಗಿಸ್ಬೇಕು ಅಂತ ಇದನ್ನು ಎಲ್ಲಾ ಹೆಣ್ಣು ಮಕ್ಕಳಿಗೂ ಗಂಡು ಹುಡುಗರಿಗೂ ಹೇಳ್ತೇನೆ. ಆದಷ್ಟು ನೀವು ನಮ್ಮ ಹಿಂದೂ ಧರ್ಮ ಉಳಿಸಿ ಹಿಂದೂ ಧರ್ಮಗಳನ್ನ ನೀವು ಜೀವನದಲ್ಲಿ ಮಾಡಿಕೊಂಡು ಆದಷ್ಟು ಸಾಕಷ್ಟು ನಿಮ್ಮ ಸಂಪತ್ತುಗಳನ್ನು ಬೆಳೆಸಿ ಇನ್ನೊಬ್ಬರಿಗೆ ಮಾದರಿಯಾಗಿರ್ಲಿ ಅಂತ ಕೇಳ್ಕೊತೀನಿ. ನರೇಶ್ ಚೆನ್ನಾಗಿ ನಮ್ಮ ಹಿಂದೂ ಹೆಣ್ಮಕ್ಳಿಗೋಸ್ಕರ ಇದನ್ನ ಫ್ರೀಯಾಗಿ ಏನು ಇದಾರಲ್ರಿ, ನಾನು ಮಗಳು ಕರ್ಕೊಂಡ್ ಬಂದೇನಿ. ಯಾಕಂದ್ರೆ ಎಲ್ಲಾ ಸಣ್ಣ ಮಕ್ಕಳು ಈಗಿನ ನಾವು ಧರ್ಮ ಅನ್ನೋದನ್ನ ಕಲಿಸ್ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಆರ್ಗನೈಸ್ ಮಾಡಲ್ಲ ಅವ್ರು ಧನ್ಯವಾದ. ಒಳ್ಳೇದಪ್ಪ ನಮ್ಮ ಸಂಪ್ರದಾಯ ಬಗ್ಗೆ ನಾವು ಸಂಪ್ರದಾಯನ ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀವಿ. ಚಲೋ ಅನ್ಸುತ್ತೆ. ಇದರಿಂದ ನಾವು ಹೆಣ್ಮಕ್ಳೆಲ್ಲ ಒಂದಾಗ್ಬೇಕು. ನಾವ್ ಏನ್ ಕಾಪಾಡ್ಕೋಬೇಕು, ನಾವೆಲ್ಲ ಹಿಂದೂಗಳಾಗಿ ಚಂದಾಗಿರ್ಬೇಕಂತ ಚಲೋ ಧರ್ಮನ ನಾವು ಕಾಪಾಡಿದ ಧರ್ಮ ನಮ್ಮನ್ನ ಕಾಪಾಡ್ತೈತೆ ಅನ್ನೋದು ಗೊತ್ತಾಗ್ತದೆ.